ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿರುವ ಕೇಜ್ರಿವಾಲ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತಿನಿಂದಾನೇ ಚುನಾವಣಾ ಪ್ರಚಾರಕ್ಕೆ ಧುಮುಕೋದಕ್ಕೆ ದೆಹಲಿ ಸಿಎಂ ಸಜ್ಜಾಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಿನ್ನೆ ಜಾಮೀನು ದೊರೆತಿದೆ. ಮಧ್ಯಂತರ ಜಾಮೀನು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಬಂದಿರುವಂತಹ ಅರವಿಂದ್ ಕೇಜ್ರಿವಾಲ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ದೆಹಲಿಯ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತಿನಿಂದಾನೇ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಸಾವಿರಾರು ಆಪ್ ಕಾರ್ಯಕರ್ತರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಜೂನ್ 1ರವರೆಗೂ ಕೂಡ ಇವರು ಚುನಾವಣಾ ಕಾರ್ಯಗಳಲ್ಲಿ ತೊಡಗಬಹುದು. ಅಲ್ಲಿವರೆಗೂ ಕೂಡ ಹೊರಗಡೆ ಇರ್ತಾರೆ. ಜಾಮೀನಿನ ಮೇಲೆ ಹೊರ ಬಂದಿರುವಂತಹ ಕೇಜ್ರಿವಾಲ್ ಅವರು ಹಾಗಾಗಿ ಇವತ್ತಿನಿಂದಾನೇ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. 1 ಗಂಟೆಗೆ ಪ್ರೆಸ್ ಮೀಟ್ ನಡೆಸಿ ಕೇಂದ್ರದ ವಿರುದ್ಧ ಮುಗಿ ಬೀಳುವಂತ ಸಾಧ್ಯತೆ ಕೂಡ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತಿನಿಂದಲೇ ದೆಹಲಿಯಲ್ಲಿ ಲೋಕಸಮರ ಪ್ರಚಾರ ಶುರುವಾಗುತ್ತೆ. ಮೇ 25ನೇ ತಾರೀಕು ಲೋಕಸಭಾ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಗೆ ಪ್ರಚಾರಕ್ಕೋಸ್ಕರ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. 1ನೇ ತಾರೀಕಿನ ತನಕ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. 2ನೇ ತಾರೀಕು ಅವರು ಜೈಲಾಧಿಕಾರಿಗಳ ಎದುರು ಶರಣಾಗಬೇಕಾಗುತ್ತೆ. 1ನೇ ತಾರೀಕುವರೆಗೂ ಕೂಡ ಅವರಿಗೆ ಅವಕಾಶ ಇರೋದ್ರಿಂದ ಈಗಾಗಲೇ ಮೇ 25ಕ್ಕೆ ಚುನಾವಣೆ ಇರೋದ್ರಿಂದ ಚುನಾವಣೆ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ, ಸಭೆಗಳಲ್ಲಿ ಅಥವಾ ಈ ಪ್ರಚಾರ ಸಮಾರಂಭಗಳಲ್ಲಿ, ರ್ಯಾಲಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಮೂಲಕ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಮಾತನಾಡೋದಕ್ಕೆ, ಕೇಂದ್ರ ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೆ 1 ಗಂಟೆಗೆ ಪ್ರೆಸ್ ಮೀಟ್ ನಡೆಸಿ ಕೇಂದ್ರದ ವಿರುದ್ಧ ಮುಗಿ ಬೀಳುವಂಥ ಸಾಧ್ಯತೆ ಕೂಡ ಇದೆ. ಇವತ್ತಿನಿಂದಾನೇ ದೆಹಲಿಯಲ್ಲಿ ಲೋಕಸಮರ ಪ್ರಚಾರ ಶುರುವಾಗಿದೆ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಈಗ ಫುಲ್ ಆಕ್ಟಿವ್ ಆಗಿ ಪ್ರಚಾರವನ್ನ ನಡೆಸ್ತಿದ್ದಾರೆ. मत करो। ತಿಹಾರ್ ಜೈಲಿನಲ್ಲಿ 50 ದಿನಗಳ ಕಾಲ ಜೈಲುವಾಸ ಅನುಭವಿಸಿದಂಥ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಿನ್ನೆ ಜಾಮೀನು ಸಿಕ್ಕಿದೆ. ಷರತ್ತುಬದ್ಧ ಜಾಮೀನಿನ ಮೂಲಕ ಹೊರಬಂದಿರುವಂಥ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಈಗ ಪ್ರಚಾರ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ. ಇವತ್ತು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡುವ ಮೂಲಕ ತಮ್ಮ ಪ್ರಚಾರ ಕಾರ್ಯಗಳನ್ನು ಆರಂಭಿಸಿದ್ದಾರೆ. ಜೂನ್ 1ನೇ ತಾರೀಕಿನವರೆಗೂ ಕೂಡ ಹೊರಗಡೆ ಇರ್ತಾರೆ. ಅಲ್ಲಿವರೆಗೂ ಕೂಡ ಇವರಿಗೆ ಅವಕಾಶವಿದೆ ಚುನಾವಣಾ ಪ್ರಚಾರದಲ್ಲಿ ತೊಡಗೋದಕ್ಕೆ. ಸಿಎಂ ಆಗಿ ಆಡಳಿತ ವೈಖರಿಯನ್ನ ನಡೆಸುವಂತಿಲ್ಲ, ಸಿಎಂ ಆಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ, ಹಕ್ಕನ್ನು ಚಲಾಯಿಸುವಂತಿಲ್ಲ, ಸಚಿವಾಲಯಕ್ಕೆ ಭೇಟಿಯನ್ನ ಕೊಡುವಂತಿಲ್ಲ. ಆದರೆ ಪ್ರಚಾರ ಕಾರ್ಯಗಳಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಚಾರ ಇರ್ಬೋದು, ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗಬಹುದು ಅನ್ನೋ ರೀತಿಯಲ್ಲಿ ಷರತ್ತುಬದ್ಧ ಜಾಮೀನನ್ನು ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊಡಲಾಗಿದೆ. ಹಾಗಾಗಿ ಇವತ್ತಿನಿಂದಾನೇ ಫುಲ್ ಆಕ್ಟಿವ್ ಆಗಿದ್ದಾರೆ. ಅವರ ಜೊತೆಗೆ ಆಪ್ ಕಾರ್ಯಕರ್ತರು ಸಾಥನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಕೂಡ ಈಗಾಗಲೇ 50 ದಿನ ಜೈಲು ಅನುಭವಿಸಿ ಬಂದಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ರೀತಿಯಾಗಿ ಜಯ ಸಿಕ್ಕಿದೆ. ಜಾಮೀನು ಸಿಕ್ಕಿರೋದ್ರಿಂದ ಅವರಿಗೆ ಒಳ್ಳೆ ಬೆಂಬಲ ಸಿಗ್ತಾ ಇದೆ ಜಾಮೀನು ಸಿಕ್ಕಿದ್ದಕ್ಕೆ ಅಂತ ಎಲ್ಲ ಆಪ್ ಕಾರ್ಯಕರ್ತರು ಕೂಡ ನಿನ್ನೆ ಸಂತಸವನ್ನು ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಇವತ್ತಿನಿಂದಾನೇ ಫುಲ್ ಆಕ್ಟಿವ್ ಆಗಿ ಚುನಾವಣಾ ಪ್ರಚಾರದಲ್ಲಿ ತೊಡಕೊಳ್ತಾ ಇದ್ದಾರೆ.